ಮಲ್ಲಿ ಅಕ್ಕ, ಆಯ್ತಾ ಊಟ? ಆಯ್ತು ಕಣೆ ಸುಜಿ, ನಿಂದಾಯ್ತಾ? ಏನ್ ಸಮಾಚಾರ? ಹೇಳ್ಬೇಕು. ಏನೋ ಕಾಳತ್ತೆ ಏನೋ ಮಾವನ್ನ ಮನೆಗೆ ಇರು ಅಂತ ಹೇಳಿದ್ರಂತೆ, ಅದಕ್ಕೆ ಇಲ್ಲೇ ಇದ್ದಾರೆ. ಹ್ಞೂ, ಹಂಗಂತ ಪದ್ದು ಹೇಳ್ತಾ ಇದ್ಲು. ಮಾವ ಬಂದಿಲ್ಲ 2 ದಿವಸದಿಂದ ನಾ ಈ ಮನೆಗೆ. ಅತ್ತೆ ಬೇರೆ ಸಿಟ್ಟು ಮಾಡ್ಕೊಂಡಿದ್ರು. ನಾನು ಹೋಗಿ ಕರೆಯಲ್ಲ, ಅವರೇ ಬರ್ಬೇಕು ಅಂತನ ಹೇಳ್ತಾ ಇತ್ತು. ನಾನು ಅದಕ್ಕೇನು ಹೇಳಕ್ ಹೋಗ್ಲಿಲ್ಲ. ನಾನೇನಾದ್ರೂ ಹೇಳಿದ್ರೆ ಸುಮ್ಮನೆ ಯಾಕೆ, ನಾನೇ ಬಯಸ್ಕೋಬೇಕಾಗುತ್ತೆ ಅತ್ತೆ ತಾಗಿ. ಅದು ಸರಿನೇ ತಗೊಳ್ಳಿ. ಏನ ಆ ಮನೆ ಬೇರೆ ಅಲ್ಲ, ಈ ಮನೆ ಬೇರೆ ಅಲ್ಲ, ಎಲ್ಲಿದ್ರು ಮಾವನ್ಗೆ 2 ಅವ್ರ ಮನೆನೇ ತಾನೆ. ಅದನ್ನ ನನಗ್ ಗೊತ್ತು, ನಿನಗ್ ಗೊತ್ತು. ಅರೆ ನಮ್ಮ ಅತ್ತೆ ಗೊತ್ತಾಗ್ಬೇಕಲ್ಲ ಸೂಜಿ. ಹೋಗ್ಲಿ ಬಿಡು, ನೋಡೋಣ. ನಮ್ಮ ಅತ್ತೆ ಮಾವ ಏನು ಈಗ ಜಗಳ ಆಡೋದೇನು ಹೊಸದಲ್ಲ, ಒಂದಾಗೋದು ಏನು ಹೊಸದಲ್ಲ. 1-2 ದಿವಸದಲ್ಲಿ ನಮ್ಮ ಅತ್ತೆನೆ ಬಂದು ಕರೀತಾರೆ. ಬರ್ಲಿಲ್ಲ ಅಂತಂದ್ರೆ ಕಾಳತ್ತೆನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಕ್ಕ ನೀವು. ಮತ್ತೆ ಇಷ್ಟು ವರ್ಷ ಮನೆಗಿದ್ದೀನಿ ಅಂದ್ಮೇಲೆ ಅಷ್ಟು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಹೆಂಗೆ ಹೇಳು ಸೋಜಿ? ಮತ್ತೆ ಯಾರೋ ಬೆಂಗಳೂರಲ್ಲಿ ಯಾರೋ ಹುಡುಕ ಬಂದಿದ್ರಂತೆ, ಭಾನು ಅಕ್ಕಂಗಂತ ಹೇಳ್ತಾ ಇತ್ತು. ಯಾರೋ ಉಪ್ಪಿನಕಾಯಿ ಆರ್ಡರ್ ಕೊಡಕ್ ಬಂದಿದ್ರು, ಯಾರೋ ಇನ್ನೊಬ್ರು. ಏನಾಯ್ತು ಏನೋ ಗೊತ್ತಿಲ್ಲ ಅಂತ ಹೇಳ್ತಾ ಇತ್ತು ಭಾನು ಅಕ್ಕ. ಏನಾಯ್ತು? ಯಾರು? ಹ್ಞೂ ಅಕ್ಕ, ಹುಡುಕ ಬಂದಿದ್ರು. ಅವರು ಬೇರೆ ಉಪ್ಪಿನಕಾಯಿನವರು, ಅಲ್ಲೇ ಅದೇ ಏರಿಯಾದಲ್ಲಂತೆ ಅವ್ರ ಫ್ಯಾಕ್ಟ್ರಿ ಇರೋದು. ಏನೋ ಅವ್ರಿಗೂ ಆಗಲ್ಲ ಅಂತ ಕಾಣಿಸುತ್ತೆ. ಏನೋ ಅದೇ ನೇತ್ರಕ್ಕೆ ಹೋಗ್ಬಿಟ್ಟು ಡೀಲ್ ಕೊಟ್ಟು ಬಂದವರಂತೆ, ಆರ್ಡರ್ ಕೊಟ್ಟಾರಂತೆ. ಅದಕ್ಕೆ ನಿಮ್ಮ ಅತ್ತಿಗೇನೋ ಹೇಳಿದ್ರು, ನನ್ನ ಹತ್ರ ಡೀಲ್ ಮಾಡ್ಕೋ, ನಾನು ನಿಮ್ಗೆ ಜಾಸ್ತಿ ಕೊಡ್ತೀನಿ ದುಡ್ಡ. ಅವ್ರ ಹತ್ರ ಅವರಿಗೆ ಉಪ್ಪಿನಕಾಯಿ ಮಾಡ್ಕೊಡ್ಬೇಡ್ರಿ, ನಾನು ನಿಮ್ಗೆ ತುಂಬಾ ಆರ್ಡರ್ ಕೊಡ್ತೀನಿ, ನಮ್ಗೆ ಉಪ್ಪಿನಕಾಯಿ ಮಾಡ್ಕೊಡ್ರಿ, ನಾವು ನೀವು ಒಂದಾದ್ರೆ ಅವ್ರನ್ನ ಫ್ಯಾಕ್ಟ್ರಿನ ಬೀಳಿಸ್ಬೋದು ಅಂತ ಹೇಳಿದ್ರು. ಹೌದಾ? ಜಾಸ್ತಿ ಕೊಡ್ತೀನಿ ಅಂದ್ರ? ಅದಕ್ಕೆ ನೀವೇನ್ ಮಾಡಿದ್ರಿ, ಒಪ್ಕೊಂಡ್ರ? ಇಲ್ಲ ಅಕ್ಕ, ನಾವ ಪಾಪ ಅವರು ಅಷ್ಟು ದಿನದಿಂದ ಎಷ್ಟು ಒಂದು ನಾವು ಉಪ್ಪಿನಕಾಯಿ ಶುರು ಮಾಡ್ದಾಗಿಂದನ ನಮ್ಗೆ ಆರ್ಡರ್ ಕೊಡ್ತಲೇ ಇದ್ದಾರೆ, 1 ವರ್ಷದಿಂದನ. ಅವರು ಆರ್ಡರ್ ಕೊಟ್ಟಿರೋದ್ರಿಂದ ನಾವು ಲಾಭ ಮಾಡ್ಕೊಂಡು ಮನೆ ಕಟ್ಕೊಂಡಿದೀವಿ. ಈಗ ಅಡ್ವಾನ್ಸ್ ದುಡ್ಡು ಬೇರೆ ಇಸ್ಕೊಂಡಿದೀವಿ. ಅವ್ರು ನಮ್ಮ ಮೇಲೆ ಅಷ್ಟು ನಂಬಿಕೆ ಇಟ್ಟು ನಮ್ಗೆ ಆರ್ಡರ್ ಕೊಡ್ತಾ ಇದ್ದಾರೆ. ಆದ್ಮೇಲೆ ಅವ್ರಿಗೆ ನಾವು ಮೋಸ ಮಾಡಕ್ಕಾಗುತ್ತಾ? ಇವ್ರು ಯಾರೋ ಒಂದ್ ಸ್ವಲ್ಪ ಜಾಸ್ತಿ ಕೊಡ್ತೀನಿ ಅಂದ ತಕ್ಷಣ ನಾವು ಅವ್ರಿಗೆ ಮೋಸ ಮಾಡೋದೆ ತಪ್ಪಲ್ವೇನಕ್ಕ? ಅದಕ್ಕೆ ನಾನು ಬೇಡ ಅಂತ ಹೇಳ್ಬಿಟ್ಟೆ. ನಮ್ಮ ಮನೆಯವರು ಹಂಗೆ ಹೇಳಿದ್ರು, ನಮ್ಮ ಅತ್ತೆನೂ ಬೇಡ ಅಂತಾನೆ ಹೇಳಿದ್ರು. ಸರಿಯಾಗಿ ಹೇಳಿದ್ಯಾ ಬಿಡು. ನಾನು ಎಲ್ಲಿ ಒಪ್ಕೊಂಡಿದ್ಯೇನೋ ಅಂತ ಅನ್ಕೊಂಡೆ, ಜಾಸ್ತಿ ದುಡ್ಡು ಅಂದ ತಕ್ಷಣ. ಎಂಥವ್ರಿಗಾದ್ರೂ ನಾವು ಬೇಗ ಸಾವುಕಾರರಾಗ್ಬೋದು, ಬೇಗ ಸಾಲ ತೀರಿಸ್ಕೋಬೋದು ಅನ್ನೋ ಆಸೆ ಬರುತ್ತಲ್ವಾ? ಹಂಗ ಅಂದ್ಕೊಂಡೆ. ಹಂಗೂ ನೀನು ಒಪ್ಕೊಳ್ಳಂತಾಳಲ್ಲ ಅಂತಾನೂ ನನ್ನ ಮನ್ಸಾಗ ಬಂತು. ಅಯ್ಯೋ ಇಲ್ಲ ಅಕ್ಕ, ಸಾಲ ಬೇಕಂದ್ರೆ ನಿಧಾನಕ್ಕೆ ತೀರ್ಸ್ಕೊಂಬನ. ಈಗಾಗಲೇ ಒಂದ್ ಸ್ವಲ್ಪ ಮುಗ್ದಾಗೈತೆ. ಅವ್ರ ಹತ್ರನೇ ಅಡ್ವಾನ್ಸ್ ದುಡ್ಡು ಇಸ್ಕೊಂಡು ಎಲ್ಲ ಸಾಲನೂ ತೀರ್ಸಿದೀವಿ. ಈಗ ಅವ್ರಿಗೆ ಆರ್ಡರ್ ಕೊಟ್ಟಿರೋರ್ಗೆ ಅವ್ರು ಕೊಟ್ಟಿರೋ ದುಡ್ಡಿಗೆ ನಾವು ಮಾಡ್ಕೊಡ್ಬೇಕಲ್ಲ ತಿಂಗಳನ. ಇವ್ರು ಯಾರೋ ಜಾಸ್ತಿ ಕೊಡ್ತೀನಿ ಅಂದ ತಕ್ಷಣ ನಾವ್ ಇವ್ರ ಹತ್ರ ಒಪ್ಕೊಳಕ್ ಆಗುತ್ತಾ? ದೇವ್ರ ಮೆಕ್ತಾನ ಅಕ್ಕ. ದೇವ್ರು ಕೊಟ್ರೆ ಎಷ್ಟೊತ್ತೇಳಿ? ದೇವ್ರ ಆಶೀರ್ವಾದ ಇರೋ ತಕ್ಕ ನಾವು ಚೆನ್ನಾಗೇ ಇರ್ತೀವಿ. ಅದಕ್ಕೆ ಇವ್ರಿಗೆ ಮೋಸ ಮಾಡಕ್ ಇಷ್ಟ ಇಲ್ಲ ಅಂತ ನಾವು ಹೇಳ್ಬಿಟ್ವಿ. ಅದಕ್ಕೆ ಅವಯ್ಯ ಸಿಟ್ ಮಾಡ್ಕೊಂಡ ದೇವದ, ನಿಮ್ಗೆ ದುಡ್ಡು ಮಾಡ್ಕೊಳ್ಳೋ ಮಾರ್ಗ ಗೊತ್ತಿಲ್ಲ, ಬುದ್ಧಿ ಇಲ್ಲ, ಹಂಗೆ ಹಿಂಗೆ ಅಂತ ಏನಾದ್ರೂ ಹೇಳ್ಕೊಳ್ರಿ, ನಾವಂತೂ ಇದಕ್ಕೆ ಒಪ್ಕೊಂಬಲ್ಲ ಅಂತ ಹೇಳಿ ಮಕ್ಕ ಕೊಡ್ದಳಂಗೆ ಹೇಳ್ ಕಳಿಸ್ತೆ. ಹೌದು, ಮತ್ತೆ ನಾವು ಯಾವುದೋ ಕಾರಣಕ್ಕೆ ಜಾಸ್ತಿ ದುಡ್ಡು ಬರುತ್ತೆ ಅಂತ ಆಸೆ ಪಡಕ್ ಹೋಗ್ಬಾರ್ದು. ಅದೇ ದುರಾಸೆ ಪಟ್ರೆ ಅದು ನಮ್ಗೇನೆ ಉಲ್ಟಾ ಹೊಡೆಯುತ್ತೆ. ಹೌದು, ಈಗ ಇವರೇ ಆರ್ಡರ್ ಕೊಟ್ಟಿದ್ದಾರೆ. ಈ ತಿಂಗಳು ತುಂಬಾ ಜಾಸ್ತಿ ಆರ್ಡರ್ ಮಾಡಿ ಕಳಿಸ್ಬೇಕು ಅಂತಾನು ಹೇಳಿದ್ದಾರೆ. ಅದಕ್ಕೆ ನಾನು ಸೀತಾ ನಮ್ಮ ಅತ್ತೆನೂ ಬರ್ತಾರೆ. ಇನ್ನೂ ಒಬ್ರನ್ನ ಯಾರನ್ನಾದ್ರೂ ಕೆಲಸ ಮಾಡೋರ್ನ ಕೂಲಿ ಕೆಲಸಕ್ಕೆ ಕರ್ಕೋಬೇಕು ಅಂತ ಅನ್ಕೊಂಡಿದೀನಿ. ಯಾರಾದ್ರೂ ಹುಡುಗಿರಂತಾರಿದ್ರೆ ಚೆನ್ನಾಗಿರುತ್ತೆ ಅಂತಾನ. ಅತ್ತಿಗೆ ಯಾರಾದ್ರೂ ಇದಾರ ಅಂತವ್ರು ಯಾರು ಇಲ್ಲಮ್ಮ. ನಮ್ಮ ಪದ್ದು ಇದ್ದಾಳೆ ನೋಡು, ಆದ್ರೆ ಅವಳಿಗೆ ಎಲ್ಲಿ ಮಾಡಕ್ ಬರುತ್ತೆ? ಅವಳ ಮನೆಯಾಗೇನೆ ಒಂದು ನೀರ್ ತಕೊಂಬ ಅಂತಂದ್ರೆ ಮೇಲೆಲ್ಲ ಚೆಲ್ಕೊಂಡು ಓದ್ಕೊಂಡ್ ಬರ್ತಾಳೆ. ಇನ್ನ ಅವಳಿಗೆ ಎಲ್ಲಿ ಉಪ್ಪಿನಕಾಯಿ ಮಾಡಕ್ಕಾಗಲ್ಲ. ಯಾರು ಇದ್ದಾರೆ? ಹೌದಲ್ವಾ? ಆದ್ರೆ ನಾನೇ ಕಲಿಸ್ತೀನಿ ಅತ್ತಿಗೆ, ಪದ್ದುಗೆ ಬಂದ್ರೆ ಕಲಿಸ್ತೀನಿ ಕೆಲಸನೆಲ್ಲ. ಬೇಕಂದ್ರೆ ಅವಳೇನೇನೋ ಮಾಡೋದು ಬೇಡ, ನಮಗೆ ನೀರು ಕೊಡೋದು, ಏನಾನ ಕೇಳಿ ತಂದು ಕೊಡೋದು, ಬಾಕ್ಸಿಗೆ ಇದು ಡಬ್ಬಿಗೆ ಹಾಕೋದು ಅಂಥದ್ದೆಲ್ಲ ಮಾಡ್ಬೋದಲ್ಲ ಅವಳು. ಸುಮ್ಮನೆ ಯಾಕೆ ಅವಳು ದೊಡ್ಡ ಹುಡುಗಿ ಅಲ್ಲಿ ಇಲ್ಲಿ ಹುಡುಗರ ಜೊತೆ ಆಟ ಆಡ್ಕೊಂಡು ದೇವಸ್ಥಾನ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ರೆ ಸುಮ್ಮನೆ ನೋಡಿದವರು ನನ್ನ ಮಾತಾಡ್ತಾರೆ, ಇಷ್ಟು ದೊಡ್ಡ ಹುಡುಗಿ ಆಗೈತೆ, ಹಿಂಗೆ ಆಡ್ತೈತೆ, ಸಣ್ಣ ಹುಡುಗಿ ಆಡ್ದಂಗೆ ಅಂತನ ಎಲ್ಲ ಮಾತಾಡ್ಕೊಂತಾರೆ. ಅದ್ರ ಬದಲು ನಮ್ಮ ಶೆಡ್ಡಿಗೆ ಬಂದ್ರೆ ಉಪ್ಪಿನಕಾಯಿ ಕೆಲಸ ಮಾಡ್ಬೋದು. ಇನ್ನೇನು ನಾವೆಲ್ಲ ಮಾಡ್ತೀವಿ, ನಾವೆಲ್ಲನ ಅದನ್ನ ಡಬ್ಬಿಗೆ ಹಾಕಿ ಪ್ಯಾಕ್ ಮಾಡೋದಷ್ಟೇನೆ. ನಮ್ಮ ಅಮ್ಮನ ಜೊತೆ ಕೂತ್ಕೊಂಡು ಅದನ್ನ ಮಾಡ್ತಾಳೆ ಅನ್ಸುತ್ತೆ ಪದ್ದು. ಮಾಡ್ತಾಳೋ ಬಿಡ್ತಾಳೋ ಗೊತ್ತಿಲ್ಲ, ಆದ್ರೆ ಇದಕ್ಕೆ ನಮ್ಮ ಅತ್ತೆ ಒಪ್ಕೋಬೇಕಲ್ಲ. ಹೌದಲ್ವಾ? ಕಾಳತ್ತೆ ಯಾವುದೇ ಕಾರಣಕ್ಕೂ ಒಪ್ಕೊಂಬಲ್ಲ. ಮತ್ತಿನ್ಯಾರಿದಾರಕ್ಕ ಅಂತವ್ರು? ಹುಡುಗಿರಂತಾರಾಗಬೇಕು. ವಯಸ್ಸಾಗಿರೋರ್ಗಾದ್ರೆ ಅಷ್ಟು ನಾವು ಹೇಳ್ಕೊಡಕ್ಕಾಗಲ್ಲ. ಸೀತಾ ನಾನು ಇವಾಗ ಹೆಂಗ್ ಹೊಂದ್ಕೊಂಡಿದೀವಿ ನೋಡು, ಅದೇ ಥರ ಹೊಂದ್ಕೊಂಡು ಮಾಡೋ ಅಂತಾರಾಗಬೇಕು. ಹೌದಾ? ಯಾರಿದ್ದಾರೆ? ನನ್ನ ತಮ್ಮನ ಹೆಂಡತಿ ಇದ್ದಾಳೆ ಪುಷ್ಪ.
ಅವಳು ಎಲ್ಲೂ ಹೋಗಲ್ಲ, ಮನೆಯಾಗೆ ಇರ್ತಾಳೆ. ನಮ್ಮಮ್ಮ ಆಮೇಲೆ ನನ್ನ ತಮ್ಮ ಎಲ್ಲರೂ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ. ನಮ್ಮ ಅಪ್ಪನೂ ಹಸುಗಳು ನೋಡ್ಕೊಂಡು ಅಲ್ಲಿ ಇಲ್ಲಿ ಗೇಮೆ ಮಾಡಕ್ ಹೋಗ್ತಾರೆ. ಅವಳು ಮನೆ ಕೆಲಸ ಮಾಡ್ಕೊಂಡು ಮನೆಗೆ ಇರ್ತಾಳೆ. ಅವಳೇನಾದ್ರೂ ಬತ್ತಾಳೋ ಏನಪ್ಪ. ಆ, ಹೌದಲ್ವಾ, ಪುಷ್ಪ ಇದ್ದಾಳೆ. ಅವಳು ಬಂದ್ರೆ ನಮಗೂ ಉಪಯೋಗ ಆಗುತ್ತೆ, ಅವ್ರಿಗೂ ಒಂದಿಷ್ಟು ಕೂಲಿ ಬರುತ್ತೆ. ದಿನಾನ ವಾರಕ್ಕೊಂದ್ಸಲ ಕೂಲಿ ದುಡ್ಡು ಕೊಟ್ಬಿಡ್ತೀನಿ. ಅವ್ರಿಗೂ ಎಂತಾದ್ರೂ ಉಪಯೋಗ ಆಗುತ್ತಲ್ವಾ, ಮನೆ ಕೂಕೊಂಡಿರೋ ಬದಲು. ಇನ್ನೇನು ಬೆಳಗ್ಗೆ 9 ಗಂಟೆ ತನಕ ಕೆಲಸ ಮಾಡ್ಕೊಂಡು ಬಂದ್ಬಿಡ್ಬೋದು. ಬರ್ತಾಳ ಕೇಳಿದ್ರೆ? ಏನೋ ಗೊತ್ತಿಲ್ಲಮ್ಮ, ಅವಳು ಎಂದು ಕೆಲ್ಸಕ್ಕೆ ಹೋಗವಳ ಇಲ್ವೋ ಗೊತ್ತಿಲ್ಲ. ಏನಂತಾಳೋ ಏನೋ. ಆಮೇಲೆ ಕೇಳಿದ್ರೆ ನನ್ನ ಕೂಲಿ ಹೋಗಕ್ಕೆ ಹೇಳ್ತೈತಾ ಇವಕ್ಕ ಅಂತಾನ ಅಂದ್ಕೊಂತಾಳೋ ಏನೋ. ಸರಿ ಬಾ, ನಮ್ಮ ಅಮ್ಮರ ಮನ್ಕಕ್ಕೆ ಹೋಗಿ ಒಂದ್ಸಲ ಕೇಳಿ ನೋಡೋಣ. ಇಷ್ಟ ಇದ್ರೆ ಹೋಗು ಅನ್ನೋದು, ಇಷ್ಟ ಇಲ್ಲ ಅಂದ್ರೆ ಬೇರೆ ಯಾರನ್ನಾದ್ರೂ ಕರ್ಕೊಂಬಂತೆ. ಸರಿ ಅಕ್ಕ, ಹಂಗೆಲ್ಲ ಯಾಕೆ ಅಂದ್ಕೊಂತಾರೆ, ಇರೋ ವಿಷಯ ಹೇಳೋಣ. ನಿಮ್ಮ ಅಮ್ಮ ಕಳ್ಸಿದ್ರೆ ಪರವಾಗಿಲ್ಲ, ಅವರು ಒಪ್ಕೊಂಡು ಬಂದ್ರೆ ನಮಗೂ ಖುಷಿನೇ ಅಲ್ವಾ. ಸರಿ ಆಯ್ತು ಬಾ, ಈಗಲೇ ಹೋಗೋಣ. ಇದ್ರೆ ಪುಷ್ಪನ ವಿಚಾರಿಸ್ಕೊಂಡು ಉಪ್ಪಿನಕಾಯಿ ಮಾಡಕ್ ಬರ್ತಾಳೇನೋ. ಅವಳಿಗೂ ಗೊತ್ತಿರುತ್ತೆ ಅನ್ಸುತ್ತೆ ಉಪ್ಪಿನಕಾಯಿ ಮಾಡೋದು. ಗೊತ್ತಿಲ್ಲ ಅಂದ್ರೆ ಏನು ಪರವಾಗಿಲ್ಲ ಅಕ್ಕ, ಒಂದೇ ಸಲ ಉಪ್ಪಿನಕಾಯಿ ಮಾಡಕ್ಕೇನು ಬಿಡಲ್ಲ ನಾನು. ಪ್ಯಾಕ್ ಮಾಡೋದು, ಆಮೇಲೆ ಅದಕ್ಕೆಲ್ಲನ ಡಬ್ಬಿ ಎಲ್ಲನ ಜೋಡಿಸೋದು, ಆಮೇಲೆ ಬಾಕ್ಸಿಗೆ ಹಾಕೋದು, ಅದೆಲ್ಲ ಕೆಲಸ ಇರುತ್ತೆ. ಆ ಕೆಲಸ ಮಾಡ್ಬೋದು. ಆಮೇಲೆ ಹೋಗ್ತಾ ಹೋಗ್ತಾ ಅವಳನ್ನು ಕಲ್ತ್ಕೋಬಹುದು. ಸರಿ ಆಯ್ತು ಬಾ, ಹೋಗೋಣ ನಮ್ಮ ಅಮ್ಮರ ಮನೆ ಹತ್ರ, ಕೇಳೋಣ ಅದೇಲಿ ಬರ್ತಾಳೇನೋ. ಪುಷ್ಪ ಪುಷ್ಪ, ಓ ಮಲ್ಲಿಯಕ್ಕ ಬಾರಕ್ಕ, ಬರ್ರಿ ಸುಜಿ ಅವರೇ ಬರ್ರಿ. ಏನ್ ಮಾಡ್ತಿದ್ಯಾ ಪುಷ್ಪ, ಏನ್ ಅಡ್ಗೆ ಮಾಡ್ತಿದ್ದ? ಸಾರಿಗೆ ತರಕಾರಿ ಹೆಚ್ಕಂತ ಇದ್ದೆ, ಸಾರು ಮಾಡೋಣ ಅಂತಾನೆ. ಅತ್ತೆ ಎಲ್ಲೋ ನೀರ್ ತರಕ್ಕೆ ಅಂತ ಹೋಯ್ತು. ನಾನು ಸಾರು ಮಾಡೋಣ ಅಂತ ತರಕಾರಿ ಹೆಚ್ಚಿದ್ದೆ. ತರಕಾರಿ ಎಲ್ಲ ಹಚ್ಚಿಕ್ಕು, ನಾನು ಬಂದಾಗ ಮಾಡ್ತೀನಿ ಅಂತ ಹೇಳ್ತು ಅತ್ತೆ. ಅದಕ್ಕೆ ಮಾಡ್ತಿದ್ದೆ. ಅತ್ತೆನೂ ಕೂಲಿ ಹೋಗ್ತಾರೆ, ಅದಕ್ಕೆ ಬೇಗ ಅಡುಗೆ ಮಾಡಿದ್ರೆ ಊಟ ಮಾಡಿ ಹೋಗ್ತಾರೆ ಅಂತಾನೆ. ಹೌದಾ, ಅಮ್ಮಯ್ಯ ಇವನೆಲ್ಲೋದ ಮಾದೇಶ? ಅವರು ಎಲ್ಲ ಹೋದ್ರಪ್ಪ, ಈಗ ಎಲ್ಲ ಹೊರಗಡೆ ಕೆಲವನ್ನ ಹೋದ್ರೇನ. ಹೌದಾ, ಸರಿ ಆಯ್ತು. ಏನೂ ಇಲ್ಲ, ನೀನು ಮನೆಗೆ ಇರ್ತೀವಲ್ವಾ ಅಲ್ವಾ, ಒಂದು 9-10 ಗಂಟೆ ಮೇಲೆ ಏನು ಕೆಲಸ ಇರಲ್ಲ ಅಲ್ವಾ. ಅದಕ್ಕೆ ಸೂಜಿ ಇರು ಉಪ್ಪಿನಕಾಯಿ ಮಾಡ್ತಾರೆ. ಉಪ್ಪಿನಕಾಯಿ ಶೆಡ್ ಐತೆ, ನೋಡಿದ್ಯಲ್ವಾ ನೀನು? ಎಂದು ಹೋಗಿಲ್ಲ, ಶೆಡ್ ಐತೆ ಅಂತ ಅತ್ತೆ ಹೇಳ್ತಾ ಇತ್ತು. ಹಿಂಗೆ ಸೂಜಿ ಅವ್ರದ್ದು ಉಪ್ಪಿನಕಾಯಿ ಶೆಡ್ ಐತೆ, ಉಪ್ಪಿನಕಾಯಿನಾಗೆ ಚೆನ್ನಾಗಿ ದುಡ್ದು ಮನೆ ಕಟ್ಸಿದ್ದಾರೆ ಅವರು ಅಂತ ಹೇಳ್ತಾ ಇತ್ತು ಅತ್ತೆ. ನಾನೇನೆಂದು ಹೋಗಿಲ್ಲ. ಅದಕ್ಕೆ ಅವಳು ಏನೋ ತುಂಬ ಆರ್ಡರ್ ಬಂದೈತಂತೆ ಉಪ್ಪಿನಕಾಯಿಗೆ, ಇನ್ನೊಬ್ರು ಯಾರೋ ಕೆಲ್ಸಕ್ಕೆ ಬೇಕು ಅಂತ ಹೇಳ್ತಾ ಇದ್ಲು ಸೂಜಿ. ನೀನು ಹೋಗ್ತೀಯಾ ಉಪ್ಪಿನಕಾಯಿ ಮಾಡೋ ಕೆಲಸಕ್ಕೆ? ಇಲ್ಲೇ ಊರಾಗೇನೆ, ಏನು ದೂರ ಏನೂ ಇಲ್ಲ, ನೆಳ್ಳಗೆ ಮಾಡೋ ಅಂತ ಕೆಲಸ. ನೀನು ಮನೆ ಕುತ್ಕೊಂಡು ಇನ್ನೇನು ಮಾಡ್ತೀಯಾ? ಏನೋ ಕೂಲಿ ಕೆಲ್ಸಕ್ಕೆ ಹೋಗ್ಬೇಕಾ ನಾನು ಇವ್ರ ಹತ್ರ? ಕೂಲಿ ಕೆಲಸ ಅಂತ ಯಾಕೆ ಅನ್ಕಂತೀಯ? ಅದರಿಂದನೇ ಅಲ್ವಾ ನಾವೆಲ್ಲನ ಜೀವನ ಮಾಡ್ತಾ ಇರೋದು. ನಮ್ಮ ಅಪ್ಪ ಅಮ್ಮ, ನಾನು ಇಲ್ಲಿದ್ದಾಗ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಗೊತ್ತಾ? ಅದ್ರಲ್ಲೇನಿದೆ, ಏನು ಅದೇನೇನು ಅವಮಾನ ಅಲ್ಲ ದುಡ್ಕೊಂಡು ತಿನ್ನೋದು. ಹಂಗಲ್ಲ, ನಾನು ತವ್ರ ಮನೆಗೆ ಎಂದು ಕೂಲಿ ಗಿಲಿ ಎಂದು ಹೋಗಿಲ್ಲ. ಏನೋ ನಮ್ಮ ಅಪ್ಪ ಅಮ್ಮ ಇಷ್ಟಪಟ್ರು ಅಂತಾನ ಮದ್ವೆ ಆಗಿ ಬಂದೆ. ಒಳ್ಳೆಯವರು, ಒಳ್ಳೆ ಮನೆತನ, ಯಾರೂ ಇಲ್ಲ, ಒಬ್ನೇ ಮಗ ಅಂತಾನ ಬಂದೆ. ನೀವು ನೋಡಿದ್ರೆ ಏನು ಕೂಲಿ ಹೋಗು ಅಂತ ಹೇಳ್ತಾ ಇದೆಯಲ್ಲಕ್ಕ? ನನಗೆಲ್ಲ ಇದೆಲ್ಲ ಅಭ್ಯಾಸ ಇಲ್ಲಪ್ಪ, ಕೂಲಿ ಪಾಲಿ ಹೋಗಿ. ನಾನು ನಮ್ಮ ಮನೆಗೆ, ತವ್ರ ಮನೆಗೆ ಸುಖವಾಗಿದ್ದವಳು. ನಮ್ಮ ಅಪ್ಪ ಅಮ್ಮ ಎಲ್ಲಿಗೂ ಕಳಿಸಿರ್ಲಿಲ್ಲ. ಏನಮ್ಮ ಮಲ್ಲಿ, ಏನ ಕೇಳ್ತಾ ಇದ್ದೀರಾ? ನೋಡಿ ಅತ್ತೆ, ಈ ಅಕ್ಕನ ನನ್ನ ಕೂಲಿ ಹೋಗು ಅಂತ ಹೇಳ್ತಾ ಐತೆ. ಪುಷ್ಪ, ನಾ ಸುಮ್ಮನೆ ಹೋಗ್ತೀಯಾ ಅಂತ ಕೇಳಿದೆ ಅಷ್ಟೇ, ಹೋಗು ಅಂತ ನಾನು ಯಾಕೆ ಹೇಳಿ ಹೇಳು? ಉಪ್ಪಿನಕಾಯಿ ಮಾಡಕ್ಕೆ ಯಾರಾದ್ರೂ ಹುಡುಗಿರಂತಾರ ಬೇಕು ಅಂತ ಹೇಳಿದ್ಲು ಸೂಜಿ. ಅದಕ್ಕೆ ನಮ್ಮ ಮನೆಗೆ ಪುಷ್ಪ ಇದ್ದಾಳೆ, ನಮ್ಮ ತಮ್ಮ ಹೆಂಡತಿ, ಬತ್ತಾಳೇನೋ ಕೇಳೋಣ ಬಾರಿ ಅಂತ ಕರ್ಕೊಂಬಂದೆ ಅಷ್ಟೇನೆ. ತಪ್ಪು ತಿಳ್ಕೊಂಬಕ್ ಹೋಗ್ಬೇಡ, ನಿಂಗೆ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ ಬಿಡು. ಪರವಾಗಿಲ್ಲ ಬಿಡು ಪುಷ್ಪ, ನಾನು ಬೇರೆ ಯಾರನ್ನಾದ್ರೂ ನೋಡ್ಕೊಂತೀನಿ, ನೀನೇನ್ ಬೇಜಾರು ಮಾಡ್ಕೋಬೇಡ. ಏನೋ ಬತ್ತಿ ಏನೋ ಅಂತ ಕೇಳಿದ್ರಿ ಅಷ್ಟೇನೆ. ಪುಷ್ಪ, ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಂಬಕ್ ಹೋಗ್ಬೇಡ. ನಿನ್ ತವ್ರ ಮನೆಗೆ ಹೆಂಗಾದ್ರೂ ಇರ್ಬೋದು, ಆದ್ರೆ ಗಂಡನ ಮನೆಗೆ ಬಂದ್ಮೇಲೆ ಅಲ್ಲಿಗೆ ಹೊಂದ್ಕೊಂಡು ಹೋಗ್ಬೇಕು. ನಾವು ದುಡಿಬೇಕು, ನಾವು ಚೆನ್ನಾಗಿರ್ಬೇಕು ಅನ್ನೋದು ಇರಬೇಕು. ನನ್ನ ಮಲ್ಲಿನೇ ಈಗ ನಮ್ಮ ಮನೆಗೆ ಏನು ಕೆಲಸ ಮಾಡ್ತಾ ಇರ್ಲಿಲ್ಲ, ಅವಾಗ ಮನೆ ಕೆಲಸ ಅದು ಇದು ಮಾಡ್ತಾ ಇದ್ಲು ಅನ್ನು. ಕೂಲಿನೂ ಯಾವತ್ತಾದ್ರೂ ಒಂದೊಂದು ದಿವಸ ಕರ್ಕೊಂಡು ಹೋಗ್ತಾ ಇದ್ವಿ. ಅವಳೇನು ಜಾಸ್ತಿ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ, ಅವ್ರ ಅಪ್ಪನೂ ಬೇಡ ಅಂತಾನೆ ಚೆನ್ನಾಗೇ ಸಾಕಿತ್ತು. ನಮ್ಮ ತಮ್ಮನೇ ಇರ್ಲಿ, ಇವನು ನಮ್ಮ ಅವಳ ತಮ್ಮ ಮನೆಗೆ ಇರ್ಲಿಲ್ವಲ್ಲ, ಇವಳು ಒಬ್ಳೆ ಮಗಳು ಅಂತ ನಾವು ತುಂಬಾ ಚೆನ್ನಾಗೇ ಸಾಕಿದ್ವಿ. ಹಂಗೋ ಅವಳೇನೆ ನಾನು ಬರ್ತೀನಿ ಅಂತ ಒಂದೊಂದ್ ದಿವಸ ಕೂಲಿ ಬರೋಳು ನನ್ನ ಜೊತೆ. ದುಡಿಬೇಕು ಅನ್ನೋದು ಅವಳಿಗಿತ್ತು.
ಈಗ ನೋಡು ಅವರು ಗಂಡನ ಮನೆಗೆ ಎಲ್ಲ ಕೆಲಸ ಮಾಡ್ತಾಳೆ. ಹೊಲ್ದಾಗ ಯಾರಾದ್ರೂ ಕೂಲಿಯರ್ ಬಂದ್ರೆ ಬುತ್ತಿ ತಗೊಂಡು ಹೋಗ್ತಾಳೆ, ಮನೆ ಕೆಲಸ ಎಲ್ಲ ಮಾಡ್ತಾಳೆ. ಏನಾನ ಕೂಲಿ ಆಳುಗಳು ಸಿಗ್ಲಿಲ್ಲ ಅಂದ್ರೆ ಹೊಲ್ದಾಗೆ ಅವಳು ಅವ್ರ ಜೊತೆಗೆ ಸೇರ್ಕೊಂಡು ಕೆಲಸನೂ ಮಾಡ್ತಾಳೆ. ಈಗ ಹೊಂದ್ಕೊಂಡು ಹೋಗ್ತಾ ಇದ್ದಾಳೆ ಗಂಡನ ಮನೆಗೆ. ಹಂಗೆ ಹೊಂದ್ಕೋಬೇಕಮ್ಮ. ನಾನು ತವ್ರ ಮನೆಗೆ ಹಿಂಗೆ ಇದ್ದೆ, ನಾವು ಅಪ್ಪ ಅಮ್ಮ ಹಂಗೆ ನೋಡ್ಕೊಂತಿದ್ರು, ಹಂಗಿದ್ವಿ, ನಾವು ಹೋಗಿಲ್ಲ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಸಂಸಾರ ಅಂತ ಅನ್ಸಲ್ಲ. ನಾವು ಏನು ಮಾಡಕ್ ಸಾಧ್ಯ ಆಗಲ್ಲ. ಏನತ್ತೆ ನೀವು? ನಾನು ಕೂಲಿ ಗಿಲಿ ಹೋಗಲ್ಲಪ್ಪ, ನೀವೇನು ಹೇಳಿದ್ರು ಅಷ್ಟೇನೆ. ಸರಿ ಬಿಡಮ್ಮ, ಏನ್ ಪರವಾಗಿಲ್ಲ ಪುಷ್ಪ. ಏನು ಹೋಗೋದ್ ಬೇಡ ಬಿಡು, ಕೇಳಿದ್ವಿ ಅಷ್ಟೇ. ನಿನ್ಗೆ ಇಷ್ಟ ಇದ್ರೆ ಹೋಗು ಅಂತಾನೆ. ಯಾಕಂದ್ರೆ ನೆಳ್ಳ ಮಾಡೋಂಥ ಕೆಲಸ ಇನ್ನೊಬ್ರು ಯಾರಾದ್ರೂ ಹೋದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಈಗ ನೆಳ್ಳಂಗ್ ಮಾಡೋ ಕೆಲಸ ಅಲ್ವಾ, ನಿನ್ಗೂ ಯಾವ ಬಿಸಿಲು ಇರಲ್ಲ, ಎಲ್ಲೂ ಹೊರಗಡೆ ನಡ್ಕೊಂಡು ಹೋಗ್ಬೇಕಪ್ಪ ಹೊಲ್ದಕ್ಕೆ ಅನ್ನಂಗಿರಲ್ಲ. ನಮ್ಮವರೇ ಸೂಜಿನೂ ನಮ್ಮವಳೇನೆ ಹೇಳ್ಕೊಡ್ತಾಳೆ ಕೆಲಸ ಎಲ್ಲನ ಅಂತ ನಾನು ಯೋಚನೆ ಮಾಡಿದೆ ಅಷ್ಟೇನೆ. ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡು, ಬಿಡಮ್ಮ ಬೇಡ. ಹಂಗಲ್ಲ ಅಕ್ಕ, ನೆಳ್ಳಂಗ್ ಮಾಡೋದಾಯ್ತು ಆಯ್ತು, ಯಾರಾದ್ರೂ ಆಯ್ತು. ನಾನು ಎಂದೂ ಕೂಲಿ ಹೋಗಿಲ್ಲ ನನ್ನ ತವ್ರ ಮನೆಗೆ, ಅದಕ್ಕೆ. ಹೌದಾ, ಸರಿ ಆಯ್ತು ಬಿಡು. ಸೂಜಿಗೆ ಬೇರೆ ಯಾರನ್ನಾದ್ರೂ ನೋಡ್ಕೊಂಬ ಕೇಳ್ತೀನಿ. ಏನಂದ್ರೆ ನೆಳ್ಳಂಗ್ ಮಾಡೋ ಕೆಲಸ ನೀನೇ ಹೋಗ್ತೀಯೇನೋ ಅಂತ ಕೇಳಿದೆ ಅಷ್ಟೇನೆ. ಬಿಡು, ಹೋಗ್ತೀವಿ, ಬತ್ತೀವಮ್ಮ. ನಡಿ ಸೂಜಿ, ಯಾರನ್ನಾದ್ರೂ ಬೇರೆಯವ್ರನ್ನ ಕರ್ಕೊಂಬಂತೆ. ಪುಷ್ಪ ತಗ, ನೀರ್ ತಗೊಂಡು ಹೋಗು. ನೀರಿಕ್ಬಿಟ್ಟು ಒಲೆ ಮೇಕೆ ತರಕಾರಿನೆಲ್ಲನ ಬೇಯಕ್ಕಿಡು. ಅಲ್ಲ ಅತ್ತಿ, ಈ ಮಲ್ಲಿ ಹಾಕೋಗಿ ಏನ್ ಬೇಕು? ಅವ್ರು ಬೇಕು ಅಂದ್ರೆ ಯಾರನ್ನಾದ್ರೂ ಕರ್ಕೊಂತಾರೆ ಕೆಲ್ಸಕ್ಕೆ. ಇಲ್ಲಿ ನನ್ನ ಹತ್ರ ಬಂದೈತಲ್ಲ ಅವಕ್ಕ, ಕೂಲಿ ಹೋಗ್ತೀಯಾ ಅಂತನ ಕೇಳಕ್ಕೆ. ಅಯ್ಯೋ, ಕೇಳೋದಾಗ ಏನೈತಮ್ಮ ತಪ್ಪು? ನೀನ್ ಯಾಕೆ ಅದನ್ನ ತಪ್ಪು ತಿಳ್ಕೊಂತೀಯ? ಏನೋ ನನ್ನ ತಮ್ಮನ ಹೆಂಡ್ತಿ ನೆಳ್ಳಗ್ ಮಾಡೋ ಕೆಲಸ ಮಾಡ್ತಾಳೇನೋ ಅಂತ ಕೇಳಕ್ ಬಂದೇವಳೆ ಅಷ್ಟೇನೆ. ಅದನ್ನ ತಪ್ಪು ತಿಳ್ಕೊಂಬಕ್ ಹೋಗ್ಬೇಡ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಏನ್ ಬಿಡು, ಪರವಾಗಿಲ್ಲ. ನೀರ್ ತಗೊಂಡೋಗೊಳಕ್ಕೆ. ಸರಿ ಅತ್ತೆ, ಆಯ್ತು. ಸರಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ನಾನು ನನ್ನ ಮಗ ನನ್ನ ಗಂಡ ಕೂಲಿ ಹೋಗ್ತೀವಲ್ಲ, ಅಷ್ಟೇ ಸಾಕು. ಇವಳ ಮನೆಗೆ ಇಟ್ಕೊಂಡು ಮನೆಯೊಳಗೆ ಮಾಡ್ಕೊಂಡು ಹೋಗ್ಲಿ. ಇನ್ನೇನು ಮಾಡೋಕ್ಕಾಗುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.